Good afternoon everyone. I am Sunanda, librarian, Government First Grade College, Madhagiri, Tumkur district. As you all familiar with the information sources, primary sources are classified under documentary sources. Today I am going to explain about primary sources, its introduction, definition, need and characteristics. Primary sources are original documents, original manuscripts, contemporary records of documents which are used by an author in writing a book or other literary compilation, also called original sources. Primary sources ಅನ್ನೋದು ಒರಿಜಿನಲ್ ಮ್ಯಾನುಸ್ಕ್ರಿಪ್ಟ್ಸ್ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಏನೇ ಬರಿಬೇಕಾದರೂ ಆಥರ್ ಆದವರು ಪ್ರೈಮರಿ ಸೋರ್ಸಸ್ನ ರೆಫರ್ ಮಾಡೇ ಬರೆದಿರ್ತಾರೆ. ಸೊ ಅದನ್ನು ಆಲ್ಸೋ ಕಾಲ್ಡ್ ಒರಿಜಿನಲ್ ಸೋರ್ಸಸ್ ಅಂತ ಕರಿತೀವಿ. ಪ್ರೈಮರಿ ಸೋರ್ಸಸ್ನ ಏನು ಮ್ಯಾನುಸ್ಕ್ರಿಪ್ಟ್ಸಲ್ಲಿ ಬಂದಿರುತ್ತೆ, ಏನು ಒಂದು ರೆಕಾರ್ಡ್ ಆಗಿರುತ್ತೆ, ಅದು ಒರಿಜಿನಲ್ ಸೋರ್ಸ್ ಆಗಿರುತ್ತೆ. ಪ್ರೈಮರಿ ಸೋರ್ಸಸ್ ಆರ್ ಫಸ್ಟ್ ಪಬ್ಲಿಷ್ಡ್ ರೆಕಾರ್ಡ್ಸ್. ಪ್ರೈಮರಿ ಸೋರ್ಸಸ್ ಅನ್ನೋದು ಯಾವಾಗಲೂ ಫಸ್ಟ್ ಪಬ್ಲಿಷ್ ಆಗಿರುತ್ತೆ, ಅದನ್ನು ಪ್ರೈಮರಿ ಸೋರ್ಸಸ್ ಅಂತೀವಿ. ಅದು ಒರಿಜಿನಲ್ ರಿಸರ್ಚು ಮತ್ತು ಡೆವಲಪ್ಮೆಂಟ್ ಆಗಿರುತ್ತೆ. ಏನೇ ಕಂಡಿಡಿದ್ರು ಅದು ಫಸ್ಟ್ ಟೈಮೇ ಕಂಡುಹಿಡಿತಾ ಇರೋದು. Or description of new application or new interpretation of an old theme or idea. ಓಲ್ಡ್ ಥೀಮು ಮತ್ತು ಐಡಿಯಾನೇ ಇಟ್ಕೊಂಡು ಹೊಸದಾಗಿ ಇನ್ವೆಂಟ್ ಮಾಡೋದು, ಅದು ಒಂದು ಪ್ರೈಮರಿ ಸೋರ್ಸಸ್ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಡೆಫಿನೇಷನ್. ಪ್ರೈಮರಿ ಸೋರ್ಸಸ್ ಆರ್ ಡಾಕ್ಯುಮೆಂಟ್ಸ್ ಕಂಟೈನ್ ನ್ಯೂ ನಾಲೆಡ್ಜ್ ಆರ್ ನ್ಯೂ ಇಂಟರ್ಪ್ರಿಟೇಷನ್ಸ್ ಆಫ್ ನೋನ್ ಫ್ಯಾಕ್ಟ್ಸ್ ಆರ್ ಐಡಿಯಾ. ಒಂದು ತಿಳಿದಿರೋ ಡೇಟಾ ಮೇಲೆ ಅಥವಾ ತಿಳಿದಿರೋ ಒಂದು ಫ್ಯಾಕ್ಟ್ಸ್ ಮೇಲೆ ಹೊಸದಾಗಿ ಒಂದು ಕಂಡುಹಿಡಿಯೋದು, ಹೊಸ ಒಂದು ನಾಲೆಡ್ಜ್ನ ಇಟ್ಕೊಂಡು ಬರೆಯೋದು. ದೀಸ್ ಡಾಕ್ಯುಮೆಂಟ್ಸ್ ಕಂಟೈನ್ ನೇಸೆಂಟ್ ಆರ್ ನ್ಯೂ ಬೋರ್ನ್ ಇನ್ಫಾರ್ಮೇಷನ್. ಅದು ಹೊಸದಾಗಿ ಕ್ರಿಯೇಟ್ ಆಗಿರುತ್ತೆ. ಇವಾಗ ಏನೇ ಒಂದು ಆಕ್ಸಿಡೆಂಟ್ ಆಯಿತು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅದು ಹೊಸ ಇನ್ಫಾರ್ಮೇಷನ್, ಅದು ಇನ್ನೂ ಯಾರಿಗೂ ಗೊತ್ತಿರೋದಿಲ್ಲ, ಅವಾಗ ತಾನೇ ಆಗಿರುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದು ಒಂದು ಪ್ರೈಮರಿ ನ್ಯೂ ಬರ್ನ್ ಇನ್ಫಾರ್ಮೇಷನ್ ಅಂತ ಅಂತೀವಿ, ಅಥವಾ ಹೊಸ ಒಂದು ಇನ್ಫಾರ್ಮೇಷನ್. ಸಮ್ಟೈಮ್ಸ್ ದೀಸ್ ಆರ್ ಪ್ರೆಸೆಂಟೆಡ್ ಆ್ಯಸ್ ಅನ್ಕನೆಕ್ಟೆಡ್ ಸೆಪ್ರೇಟ್ ಯೂನಿಟ್ಸ್. ಅಂದರೆ ಅದು ಒಂದೊಂದು ಸತಿ ನಮಗೆ ಕನೆಕ್ಷನ್ನೇ ಇರೋದಿಲ್ಲ, ಒಂದಕ್ಕೊಂದು ಕನೆಕ್ಷನ್ ಇಲ್ಲದೆ ಇರೋಂಗಿರುತ್ತೆ, ಅಂದರೆ ಸ್ಕ್ಯಾಟರ್ಡ್ ಆಗಿರುತ್ತೆ. ಇನ್ಫಾರ್ಮೇಷನ್ಸ್ ಆರ್ ಸ್ಕ್ಯಾಟರ್ಡ್ ಹಿಯರ್ ಇನ್ ಪ್ರೈಮರಿ ಸೋರ್ಸಸ್. ಫಾರ್ ಎಕ್ಸಾಂಪಲ್, ಬುಕ್ಸ್, ಜರ್ನಲ್ಸ್, ಸೀರಿಯಲ್ಸ್, ರಿಪೋರ್ಟ್ಸ್, ಥೀಸಿಸ್, ಡೆಸರ್ಟೇಷನ್, ಪೇಟೆಂಟ್, ಸ್ಟ್ಯಾಂಡರ್ಡ್ಸ್, ಇದೆಲ್ಲದರಲ್ಲೂ ಇದೆಲ್ಲನೂ ಪ್ರೈಮರಿ ಸೋರ್ಸಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ನೀಡ್. ನಮಗೆ ಪ್ರೈಮರಿ ಇನ್ಫಾರ್ಮೇಷನ್ ಸೋರ್ಸಸ್ ಏನು ತಗಬೇಕು? ವೈ ವಿ ನೀಡ್ ಪ್ರೈಮರಿ ಇನ್ಫಾರ್ಮೇಷನ್ ಸೋರ್ಸಸ್? ಕೀಪ್ ದೆಮ್ಸೆಲ್ಸ್ ಅಪ್ ಟು ಡೇಟ್ ಆ್ಯಂಡ್ ವೆಲ್ ಇನ್ಫಾರ್ಮ್ಡ್ ಆಫ್ ದ ನ್ಯೂ ಡೆವಲಪ್ಮೆಂಟ್ಸ್. ಅಂದರೆ ನಾವು ಹೊಸ ಇದನ್ನು ತಿಳ್ಕೋಬೇಕು, ಅಂದರೆ ಹೊಸ ಇನ್ಫಾರ್ಮೇಷನ್ ಏನು ನಡೀತಾ ಇದೆ, ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಅದು ಅಪ್ಡೇಟ್ ಆಗಬೇಕು ಅಂದರೆ ನಮಗೆ ಪ್ರೈಮರಿ ಸೋರ್ಸಸ್ ಇಂಪಾರ್ಟೆಂಟ್. ಏನೇನು ಡೆವಲಪ್ಮೆಂಟ್ಸ್ ಆಗ್ತಿದೆ ನಮ್ಮ ಸುತ್ತಮುತ್ತ, ಅದನ್ನು ತಿಳ್ಕೋಬೇಕು ಅಂದರೆ ನಮಗೆ ಪ್ರೈಮರಿ ಸೋರ್ಸಸ್ ಇಂಪಾರ್ಟೆಂಟ್ ಆಗುತ್ತೆ. ಅವಾಯ್ಡ್ ಡ್ಯೂಪ್ಲಿಕೇಶನ್ ಇನ್ ರಿಸರ್ಚ್. ಇವಾಗ ಆಲ್ರೆಡಿ ಒಂದು ರಿಸರ್ಚಲ್ಲಿ ಡೆವಲಪ್ ಆಗೋಗ್ಬಿಟ್ಟಿದೆ, ಒಂದು ರಿಸರ್ಚ್ ಆಗೋಗಿದೆ, ಆ ರಿಸರ್ಚು ಮತ್ತೆ ಡ್ಯೂಪ್ಲಿಕೇಟ್ ಆಗಬಾರ್ದು, ಅಂದರೆ ಮತ್ತೆ ಇನ್ನೊಬ್ಬರು ತೊಗೋಬಾರ್ದು. ಇವಾಗ ನಮ್ಮ ಲೈಬ್ರರಿ ಸೈನ್ಸಲ್ಲೇ ಒಂದು ಟಾಪಿಕ್ ಬಗ್ಗೆ ಡಿಜಿಟಲೈಸೇಷನ್ ಆಫ್ ಸಮ್ ಲೈಬ್ರರೀಸ್ ಅಂತ ಆಗಿರುತ್ತೆ, ಅದೇ ಟಾಪಿಕ್ನ ಇನ್ನೊಬ್ರು ತೊಗೊಂಡು ಮಾಡಬಾರ್ದು. ಸೊ ಅಲ್ಲಿ ಅವಾಯ್ಡ್ ಮಾಡಬೇಕು, ಅದಕ್ಕೋಸ್ಕರ ನಮಗೆ ಪ್ರೈಮರಿ ಸೋರ್ಸಸ್ ಇಂಪಾರ್ಟೆಂಟ್. ಹೆಲ್ಪ್ ಅದರ್ಸ್ ಟು ಬಿಲ್ಡ್ ಆನ್ ದಿಸ್ ಬೈ ಮೀನ್ಸ್ ಆಫ್ ಫರ್ದರ್ ವರ್ಕ್ ಆ್ಯಂಡ್ ದಸ್ ಜನರೇಟ್ ಮೋರ್ ಇನ್ಫಾರ್ಮೇಷನ್. ಅಂದರೆ ಇವಾಗ ಆಲ್ರೆಡಿ ಜನರೇಟ್ ಆಗಿರುತ್ತೆ ಇನ್ಫಾರ್ಮೇಷನು, ಅಂದರೆ ಯಾರೋ ಒಬ್ಬರು ಆ ಇನ್ಫಾರ್ಮೇಷನ್ನ ಆಲ್ರೆಡಿ ಕಂಡುಹಿಡ್ದಿರ್ತಾರೆ, ಅಂದರೆ ಇನ್ಫಾರ್ಮೇಷನ್ನ ಹಾಕಿರ್ತಾರೆ. ಆ ಇನ್ಫಾರ್ಮೇಷನ್ನು ಮತ್ತೆ ಮುಂದುವರ್ಸೋದಕ್ಕೆ, ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಪ್ರಪೋಸಲ್ ಫಾರ್ ಡಿಜಿಟಲೈಸೇಷನ್ ಇನ್ ಪಬ್ಲಿಕ್ ಲೈಬ್ರರೀಸ್ ಅಂತ ಅಂದ್ಕೊಳ್ಳಿ. ಇದು ಬರೀ ಪ್ರಪೋಸಲ್ನಷ್ಟೇ, ಏನೇನು ಪ್ರಪೋಸಲ್ ಕಳಿಸಿದ್ದಾರೆ, ಏನೇನು ಬೇಕು ಏನೇನು ಬೇಡ ಅನ್ನೋದನ್ನು ಕಳಿಸಿರ್ತಾರೆ, ಅದು ಒಂದು ರಿಸರ್ಚ್ ಆಗಿರುತ್ತೆ. ಅದ್ರ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಅದು ಇನ್ನೊಂದು ಥರ ರಿಸರ್ಚ್ ಆಗುತ್ತೆ. ಟು ಜನ್ರೇಟ್ ಮೋರ್ ಇನ್ಫಾರ್ಮೇಷನ್, ಅಂದರೆ ಅದರ ಇನ್ನೊಂದು ಕಂಟಿನ್ಯೂಷನ್ ತಗೊಳ್ಳೋದು ಇನ್ನೊಂದು ರಿಸರ್ಚು, ಅದಕ್ಕೋಸ್ಕರ ನಮಗೆ ಪ್ರೈಮರಿ ಇನ್ಫಾರ್ಮೇಷನ್ ಬೇಕಾಗುತ್ತೆ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೈಮರಿ ಇನ್ಫಾರ್ಮೇಷನ್ ಸೋರ್ಸಸ್. ಪ್ರೈಮರಿ ಸೋರ್ಸಸ್ ಆರ್ ಅನ್ಆರ್ಗನೈಸ್ಡ್ ಸೋರ್ಸಸ್. ನಾನು ಆವಾಗಲೇ ಹೇಳ್ದಂಗೆ ಇದು ಅಲ್ಲಲ್ಲಿ ಸ್ಕ್ಯಾಟರ್ಡ್ ಆಗಿರುತ್ತೆ.
ಪ್ರೈಮರಿ ಸೋರ್ಸಸ್ಸು ಅಂದರೆ ಅಲ್ಲೊಂದು ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲೊಂದು ಸ್ವಲ್ಪ ಇನ್ಫಾರ್ಮೇಷನ್ ಅಂತ ಸ್ಕ್ಯಾಟರ್ ಆಗಿರುತ್ತೆ, ವಿಚ್ ಆರ್ ರ್ಯಾದರ್ ಡಿಫಿಕಲ್ಟ್ ಟು ಯೂಸ್ ಬೈ ದೆಮ್ಸೆಲ್ಸ್. ದಿ ಸೆಕೆಂಡ್ರಿ ಸೋರ್ಸಸ್ ಹೆಲ್ಪ್ ಅಸ್ ಟು ಯೂಸ್ ದೀಸ್. ಅಂದರೆ ಪ್ರೈಮರಿ ಸೋರ್ಸಸ್ ಅನ್ಆರ್ಗನೈಸ್ಡ್ ಆಗಿದ್ದಾಗ ಅದನ್ನು ನಾವು ಯೂಸ್ ಮಾಡಲಿಕ್ಕಾಗೋದಿಲ್ಲ, ಹೇಗಿರುತ್ತೋ ಹಾಗೆ ಯೂಸ್ ಮಾಡಲಿಕ್ಕಾಗೋದಿಲ್ಲ. ಅದು ಸೆಕೆಂಡ್ರಿ ಸೋರ್ಸಸ್ಸಲ್ಲಿ ಅದನ್ನೆಲ್ಲ ಒಟ್ಟಿಗೆ ತೊಗೊಂಡು ಬಂದು ಇಟ್ಟಿರ್ತಾರೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಪ್ರೈಮರಿ ಸೋರ್ಸಸ್ ಸೆಕೆಂಡ್ರಿ ಸೋರ್ಸಸ್ ಹೆಲ್ಪ್ ಮಾಡುತ್ತೆ ನಮಗೆ ಯೂಸ್ ಮಾಡಲಿಕ್ಕೆ. ಪ್ರೈಮರಿ ಸೋರ್ಸಸ್ ಆರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೆಪ್ರೆಸೆಂಟಿಂಗ್ ಅನ್ಫಿಲ್ಟರ್ಡ್ ಒರಿಜಿನಲ್ ಐಡಿಯಾಸ್. ಒರಿಜಿನಲ್ ಐಡಿಯಾಸ್ನ ಹೆಂಗೆ ಇವಾಗ ಜನಪದ ಇದರಲ್ಲಿ ಹೆಂಗೆ ಆಡು ಭಾಷೆಯಲ್ಲಿ ಹಾಡು ಹೇಳ್ತಾರೋ ಹಾಗೆ ಇದನ್ನು ಪ್ರೈಮರಿ ಸೋರ್ಸಸ್ಸು ಹೆಂಗೆ ಅವರು ಪಿಕ್ಚರೈಸ್ ಮಾಡ್ಕೊಳ್ತಾರೋ ಹಾಗೆ ಬರೆದಿರ್ತಾರೆ, ಅದು ಪ್ರೈಮರಿ ಸೋರ್ಸಸ್. ರಿಸರ್ಚರ್ ಪ್ರೊಡ್ಯೂಸಿಂಗ್ ನ್ಯೂ ಇನ್ಫಾರ್ಮೇಷನ್ ಕ್ಯಾನ್ ಮೇಕ್ ಇಟ್ ಅವೈಲಬಲ್ ಟು ದ ಪರ್ಟಿಕ್ಯುಲರ್ ಕಮ್ಯುನಿಟಿ ಥ್ರೂ ದ ಪ್ರೈಮರಿ ಸೋರ್ಸಸ್. ರಿಸರ್ಚರ್ ಏನು ನ್ಯೂ ಇನ್ಫಾರ್ಮೇಷನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ ಅದನ್ನು ಹಾಗೆಯೇ ಅವ್ರ ಕಮ್ಯುನಿಟಿಗೆ ಅವೈಲಬಲ್ ಆಗೋ ಥರ ಮಾಡ್ತಾರೆ. ಪ್ರೈಮರಿ ಸೋರ್ಸಸ್ ಆರ್ ಫಸ್ಟ್ ಅಪಿಯರ್. ಏನೇ ಇನ್ಫಾರ್ಮೇಷನ್ ಕೊಟ್ಟರು ಅದು ಪ್ರೈಮರಿ ಇನ್ಫಾರ್ಮೇಷನ್ ಅಂತ ಅನ್ನಿಸ್ಕೊಳ್ಳುತ್ತೆ. ಪ್ರೈಮರಿ ಸೋರ್ಸಸ್ ಆರ್ ಪಬ್ಲಿಷ್ಡ್ ಇನ್ ಎ ವೆರೈಟಿ ಆಫ್ ಫಾರ್ಮ್ಸ್. ಪ್ರೈಮರಿ ಸೋರ್ಸಸ್ಸು ವೆರೈಟಿ ಆಫ್ ಫಾರ್ಮ್ಸಲ್ಲಿ ಪಬ್ಲಿಷ್ ಆಗುತ್ತೆ. ಸೊ ಎಕ್ಸಾಂಪಲ್ ಏನಿರ್ಬೋದು, ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಇರ್ಬೋದು, ರಿಪೋರ್ಟ್ಸ್ ಇರ್ಬೋದು. ಇವಾಗ ಡಾಕ್ಟರ್ ರಿಪೋರ್ಟ್ಸು ಒರಿಜಿನಲ್, ಅದು ವೆರೈಟಿ ಆಫ್ ಫಾರ್ಮ್ಸ್, ಅದು ಒರಿಜಿನಲ್ ರಿಪೋರ್ಟು, ನ್ಯೂ ಇನ್ಫಾರ್ಮೇಷನ್ನು ಏನು ರಿಪೋರ್ಟ್ ಕೊಡ್ತಾರೆ ಅದು ಒರಿಜಿನಲ್ ಅಂತ ಹೇಳ್ಬೋದು. ಸೊ ವೆರೈಟಿ ಆಫ್ ಫಾರ್ಮ್ಸಲ್ಲಿ ಬರೋದೇ ಪ್ರೈಮರಿ ಸೋರ್ಸಸ್. ನೆಕ್ಸ್ಟ್, so with this information I finished my lecture on primary sources. Here are the multi choice questions. You can answer by testing how you can understand primary sources. Okay, thank you one and all.